ಇದೇ ರುದ್ರಭೂಮಿ, ಶತಜೀವಿಗಳ ಉದ್ದಿಟ್ಟ ಪ್ರೇತ ಭೂಮಿ, ನರಮಾನವನು ಹುಟ್ಟಿಟ್ಟ ರುದ್ರಭೂಮಿ, ನನ್ನ 99 ಉದ್ದಿಟ್ಟ ಸಹೋದರ ರುದ್ರಭೂಮಿ. ನನ್ನನ್ನು ಆಶೀರ್ವದಿಸಿ ಸಹೋದರರೇ, ನನ್ನನ್ನು ಆಶೀರ್ವದಿಸಿ. ಮಹಾಲಕ್ಷ್ಮಿ ನಗರ ಅನಂತ ಆಟ ಅವರು ದುಡ್ಡು ಕೊಟ್ಟಿದ್ದಾರೆ, ಅಮೌಂಟ್ 1,000 ಕೊಟ್ಟಿದ್ದಾರೆ. ಏನಾಯಿತು ನಿನ್ನ ಶಪಥ? ಏನಾಯಿತು ನಿನ್ನ ಶಪಥ? ಅಂದು ನಿನ್ನ ಸಹೋದರರಿಗೆ, ನಿನ್ನ ಜನ್ಮದಾತನಿಗೆ ಆ ಕೌರವರು ನೀಡಿದ ಚಿತ್ರ ವಿಚಿತ್ರ ವಿಂತೆಯನ್ನು ಮರೆತು ಈ ಹಸ್ತಿನಾವತಿಯಲ್ಲಿ ಮೃಷ್ಟನ್ನವನ್ನು ನಿರ್ವಹಿಸುತ್ತಾ ಎಲ್ಲವನ್ನು ಮರೆತು ಸುಮ್ಮನೆ ಕುಳಿತಿದೆಯಾ? ಹೇಳು ಹೇಳು, ನಿನ್ನ ಶಪಥವೇನಾಯಿತು? ಹೇಳು ಶಕುನಿ. ಈ ಸೌಬಲ ರಾಜ ಶಕುನಿಯ ಶ್ವಾಸನೆಗಳಂತೆ ಅಲ್ಲಗೈತಿರುವುದು ಮರಳುಗಳೇ ಸಾಕು. ಏಕಿ ಕುಕ್ಷಿ ಬಗೆವ ಕೋಕ ಕಟ್ಟದ ಏನೀ ಪ್ರಣಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೊಳಿಸಿರುವ ಪ್ರಚಂಡ ಮಾರ್ತದ ಪ್ರಣಯ ತಾಂಡವ. ಈ ಸೌಭರಾಜನ ಶಕುನಿ ಒಡನೆ ನಿಮಗಳೆಲ್ಲರ ಸರಸ ಸಲ್ಲಮ್ಮ. ಹೋ ಹೋ ನನ್ನ ಗಾಂಧಾರ ವಂಶಕ್ಕೆ ಕಾಲ್ಕರ್ತನಾದ ದುರ್ಮಾರ್ತ ದುರ್ಜಾತ ದುರ್ಳ ದುರ್ಯೋಧನೆ ಕೇಳು. ಅಂದು ನಾವು ನಿರಪರಾಧಿಗಳು. ನಮ್ಮ ಗಂಧಾರ ವಂಶೋದ್ಧಾರಕರಾದ ನನ್ನನ್ನು, ನನ್ನ ಜನ್ಮದಾತನನ್ನು ನಿನ್ನೆಯ ಕತ್ತಲೆಯ ಕಾರಾವದಲ್ಲಿ ಇರಿಸಿ ನೀನು ಕೊಡುತ್ತಿದ್ದ ಚಿತ್ರ ವಿಚಿತ್ರ ಸ್ಮರಿಸಿಕೊಂಡರೆ ಅಪ್ಪ ನನ್ನ ಗುಂಡಿಗೆ ಅದರುತ್ತಿರುವುದು. ಕೈ ಕಾಲುಗಳೇ ಕಂಪಿಸುತ್ತಿರುವುದು. ನನ್ನ ರಕ್ತವೇ ಕುದಿಯುತ್ತಿರುವುದು. ಅಂದು ನೀನು ನೀಡುತ್ತಿದ್ದ ದಿನಕ್ಕಿಂದು ಇಡೀ ಅನ್ನ, ಒಂದು ಒಡಲ ನೀರನ್ನು ನನ್ನ ಹಠಭಾಗ್ಯ ಸೋದರರು ಸೇರಿ ಆ ಇಡೀ ಕುಳ್ಳನೆ ನರಗೊಪ್ಪಿಸಿ ನನ್ನ ಶ್ವಾಸದಲ್ಲಿ ಉಸಿರನ್ನು ಬಂದದಾಗಿ ಮಾಡಿ ನಿನ್ನ ಮೇಲಿನ ಛಲ ತೀರಿಸಿಕೊಳ್ಳಲಿದ್ದೆ. ನನ್ನೊಬ್ಬರನ್ನು ಉಳಿಸಿ ಉಳಿದವರೆಲ್ಲರೂ ಒಬ್ಬೊಬ್ಬರಾಗಿ ಹಠರಾದ. ಆ ದಾರುಣ್ಯ ದುಷ್ಯ ಇನ್ನು ನಾನು ಸುಡ್ಬಳದಿಂದ ಉಳಿದು ನಿರಂತರ
ಕಟುಕತನೆಯ ಭಯಂಕರ ಬಲಭಾಗ್ಯ ಜ್ವಾಲೆಯಿಂದ ಚಟ್ಟನಾಗಿದ್ದರೆ ಅಂದಿನ ಈ ದತ್ತ ಸಕ್ಕುದಯ ಇಂದು ಕಠೋರವಾಗಿದೆ. ಈ ನನ್ನ ಮನಸ್ಸಿನಲ್ಲಿಯೇ ದಗದಗದೆ ದಗದಗದೆ ಹತ್ತಿರುವುದು. ಧಗಧಗ 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 ನೆತ್ತಿಯ ದೇಶ ಜ್ವಾಲೆ ರಕ್ಷೋತಿರ್ಬೆ ರೋಗಕರಾಲೆ ಧಗಧಗ ನೆತ್ತಿಯ ದೇಶ ಜ್ವಾಲೆ ರಕ್ಷೋತಿರ್ಬೆ ರೋಗಕರಾಲೆ ಅಡವಿರದಾಗವು ಎಲ್ಲೆಲ್ಲೋ ನೋಡೋಣ. ಅಡವಿರದಾಗವು ಎಲ್ಲೆಲ್ಲೋ ಹುರಿಯುವುದಕ್ಕೆ ಗುರುವಂಶಿಕರು ಅಡವಿರದಾಗವು ಎಲ್ಲೆಲ್ಲೋ ಹುರಿಯುವುದಕ್ಕೆ ಗುರುವಂಶಿಕರು ಧಗಧಗ 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 ನೆತ್ತಿಯ ದೇಶ ಜ್ವಾಲೆ ರಕ್ಷೋತಿರ್ಬೆ ರೋಗಕರಾಲೆ ಸೋಲಿಸಿ ನಮ್ಮನು ಪುರಪತಿ ದಂತನು ಹಸ್ತಿನಾವತಿಯ ಶ್ಯಾಮಂದಿಟ್ಟನು. ಸೋಲಿಸಿ ನಮ್ಮನು ಪುರಪತಿ ದಂತನು ಹಸ್ತಿನಾವತಿಯ ಶ್ಯಾಮಂದಿಟ್ಟನು. ಅಣ್ಣ ತಮ್ಮಂದಿರು ನೂರಳು ನಾವು ಅಣ್ಣ ತಮ್ಮಂದಿರು ನೂರಳು ನಾವು ನಮ್ಮದು ಗೀತು ಶರ್ಮ ಸಾವು. ಅಣ್ಣ ತಮ್ಮಂದಿರು ನೂರಳು ನಾವು ನಮ್ಮದು ಗೀತು ಶರ್ಮ ಸಾಕು. ಧಗಧಗ 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 ನೆತ್ತಿನ ದೇಶ ಜ್ವಾಲೆ ರಕ್ಷೋತಿ ರೋಗಕರಾಲೆ ನೂರಲ್ಲಿ ಒಬ್ಬನು ಉಳಿವೆನೀಗ ಈಶ್ವರಂತರ ಸಾಲವು ಬೇಗ. ನೂರಲ್ಲಿ ಒಬ್ಬನು ಉಳಿವೆನೀಗ ಈಶ್ವರಂತರ ಸಾಲವು ಬೇಗ. ಎಮ್ಮರವಾಗುವುದೆಲ್ಲ ಸೇಡು 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 ಎಮ್ಮರವಾಗುವುದೆಲ್ಲ ಸೇಡು ಮಸಾಂದೇಶುವ ಕೌರವ ನಾಡು. ಎಂಬರವಾಗುವುದೆಲ್ಲ ಸೇಡು ಮಸಾಣ ಮೇಯಿಸುವ ಕೌರವ ನಾಡು. ಧಗಧಗ 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 ನೆತ್ತಿಯ ದೇಶ ರಕ್ಷೋತಿರ್ಬೆ ರೋಗಕರಾಲೆ ರೋಗಕರಾಲೆ ರೋಗಕರಾಲೆ. ಧಗಧಗ ನೆತ್ತಿಯ ದೇಶ ಜ್ವಾಲೆ ರಕ್ಷೋತಿರ್ಬೆ ರೋಗಕರಾಲೆ. ಧಗಧಗ ನೆತ್ತಿಯ ದೇಶ ಜ್ವಾಲೆ ರಕ್ಷೋತಿರ್ಬೆ ರೋಗಕರಾಲೆ. ಅಡವಿರದಾಗವು ಎಲ್ಲೆಲ್ಲೋ ಅಡವಿರದಾಗವು ಎಲ್ಲೆಲ್ಲೋ ಉರಿಯುವಂತೆ ಗುರುವಂಶಕರು ಊರಲ್ಲಿ ಒಬ್ಬನು ಉಳಿವನೀಗ ಬೀಜವಂತರ ಸಾಲೋ ಬೇಗ. ಊರಲ್ಲಿ ಒಬ್ಬನು ಉಳಿವನೀಗ ಬೀಜವಂತರ ಸಾಲೋ ಬೇಗ. ಎಂಬರವಾಗುವುದೆನ್ನ ಸೇಡು ಎಂಬರವಾಗುವುದೆನ್ನ ಸೇಡು ಮಸಾಣ ಮೇಯಿಸುವ ಕೌರವ ನಾಡು. ಮಸಾಣ ಮೇಯಿಸುವ ಕೌರವ ನಾಡು. ಧಗಧಗ 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 ನೆತ್ತಿಯ ದೇಶ ರೋಗಕರಾಲೆ ರೋಗಕರಾಲೆ ರೋಗಕರಾಲೆ. ದುಷ್ಟ ದುರಿಯಿಂದ ಅಟ್ಟಹಾಸದ ಮೇರುತ್ತಿರುವ ದುರುಳ ದುರ್ಯೋಧನೆ ಕೇಳು. ಗಾಂಧಾರ ವಂಶಕ್ಕೆ ಕಾರ್ಯಕರ್ತನಾದ ಕೌರವ ಕುಂದಿಗೆ ಕೇಳು. ಕರುಣೆ ತೋರಿದ ಈ ಸೋದರ ಮಾವರನ್ನೇ ಕೆಳಕಿ
ಕಳುಹಿಸಿದ ಕುರುಕುಲ ಕೀಟವೇ ಕೇಳು ಕೇಳು. ನಾನು ಕೂಡ ನಿನ್ನಂತೆಯೇ ನನ್ನ 99 ಮಂದಿ ಸಹೋದರರು ಏಕಚಪ್ಚಾಟುವನ್ನೇ ಶಾಪಿಸಿ ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾಗಿತ್ತು. ಗಾಳಿ ಗೋಪುರವಾಗಿತ್ತು. ಚಿಂತೆ ಇಲ್ಲ ಕುರ್ರಾಜ, ಮೀರಿ ಹೋಗುವುದಕ್ಕೆ ಬರಗಿ ಫಲವಿಲ್ಲ. ಗತ ಸ್ಮರಣೆಯಿಂದ ಭವಿಷ್ಯವೇ ಆಲಸ್ಯವಾದದ್ದೇ. ಅಂತೆ ನಾನು ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಜಯಿಸಬೇಕು. ನಿನ್ನಂತಹ ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ಆಲೋಚಿತವನ್ನು ಅನುಸರಿಸಿ ಇದುವರೆಗೂ ನನ್ನ ಚಾಣಕ್ಯ ತಂತ್ರದಿಂದ ನಿನ್ನ ಆತ್ಮ ಬಂಧುವೇ ಮಾತ್ರವಲ್ಲ, ಸಮಯ ಸಂಜೀವನಿ ಎಂಬ ಅನ್ವರ್ಥನಾಮವನ್ನೇ ಗಳಿಸಿ ಇದುವರೆಗೂ ನಿನ್ನನ್ನು ಅಡಿಗೂ ಹೆಜ್ಜೆಗೂ ಅಡ್ಡ ದಾರಿಗಳಿದೆನು. ಇನ್ನು ಮುಂದೆ ಅಷ್ಟಿನಾವತಿ ರಕ್ತ ಸಿಂಹಾಸನ ರಕ್ತದ ಗೋಡೆಯಲ್ಲೇ ರಾಜ್ಯದಲ್ಲಿ ಅಶಾಂತಿ ನೆಪಿಸಿ ನಿನ್ನ 99 ಸಹೋದರ ವಂಶವನ್ನು ನಾಶವಾಗುವುದನ್ನ ಈ ನನ್ನ 2 ಕಣ್ಣಾರೆ ನೋಡುತ್ತೇನೆ. ಇಷ್ಟಾಗದ ಹೊರತು ಈ ಕಪಡ ದೂರ್ತಿ ವಿದ್ಯುಸಾರ್ಥನಾದ ಈ ಶಕುನಿಗೆ ಅದೆಲ್ಲಿಗುವುದು ಶಾಂತಿ, ಅದೆಲ್ಲಿಗುವುದು ವಿಶ್ರಾಂತಿ. ಅಣ್ಣ 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 ಅಳಬೇಡಿ ನನ್ನ ಅಕ್ಕ ಭಾಗ್ಯ ಸಹೋದರರೇ, ಅಳಬೇಡಿ. ದುರ್ಯೋಧನ 99 ಸಹೋದರ ಚುಂಡ ಮುಂಡಗಳಿಂದ ನರಕದಲ್ಲಿ ನಿಮ್ಮ ನಿರಾರ್ಜನ ಮಾಡಿಸಿ ತಾಯಿಯ ಕಣ್ಣೀರಿಂದ ತೊಯ್ದು ಗುರು ಹಿರಿಯ ರಕ್ತದಿಂದ ಕಲಕ್ತನಾಗಿ ಪುತ್ರ ಶೋಕದಿಂದ ಜಯಿಸುತ್ತಿರುವ ನಿನಗಾಗಿ ಒಂದೇ ಒಂದು ನಿಟ್ಟಿಸಲು ಬಿಡದೆ ನರಕದ ಮಾರ್ಗವನ್ನೇ ಇರಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ಅಲ್ಲವಯ್ಯ, ನಿನ್ನ ಪರಮ ವೈರಿಗಳಾದ ಪಾಂಡವರಷ್ಟರಲ್ಲಿ ದುರ್ಯೋಧನ ಸಾರ್ವಭೌಮ ತಮ್ಮ ಆಗಮನ. ನಾನು ಮಾಡಿದ ಕಾರ್ಯವು ಯುಕ್ತವೇ ಶಕುನಿ? ಚಿಂತೆ ಏತಕ್ಕೆ ಗುರುರಾಜ? ಜಯತಥ ಕುಟುಂಬ ವರ್ಮಾದಿಗಳು ಸೈನ್ಯ ಸಮುದ್ರವಾಗಿ ಹೊರಟರೆಂದು ದೂತ ನಿಧನ ಸಮಾಚಾರ ತಂದಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು. 12 ತೋಳ್ಬಲದಿಂದ ಆ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಜ್ಞಾತಿ ಹಿಂಸೆ, ಸೊಯಿತ ಕಲಹ ಉಚಿತವೇ ಶಕುನಿ? ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಅವನ ಮೇಲಿನ ಅಭಿಮಾನದಿಂದ ನಾನವನ ಮಾತುಗಳನ್ನು ನಿರಾಕರಿಸಿದೆ. ಕೃಷ್ಣನು
ಕ್ಷತ್ರಿಯ ಜಾತಿಯ ಒಬ್ಬ ಬರಬಯರಿ ಅವನ ಮಾತು ಪ್ರೈಗೆಲ್ಲ ಬಿಡಿಸಿರು ಅದನ್ನ ಅಲ್ಗೋಗಿ ಸಹೋದರ ಈಗ ಕದಿಪೋಯಾನು ಸಹೋದರ ಮನಗೀಗ ಕದಿಪೋಯಾನು ಅಣ್ಣ ನಾನು ನೋಡಿ ಕ್ರೇತ ಕ್ರೇತ ಕೈದ ಕಾರವ ಗೈದ ಎಲ್ಲವನ್ನು ಬಲ್ಲೆ ಸಹೋದರ ಬಲಗೈದ ಬಾಲ್ಯ ಎಲ್ಲವನ್ನು ಬಲ್ಲೆ ಹಣ ನಾನು ನೋಡಿ ಬಂದೆ ಕ್ರೇತ ಕ್ರೇತ ಕೈದ ಕಾರವ ಸಹೋದರ ಹಸ್ತಿನಾವತಿಗೆ ಬಂದಿರುವಂತೆ ನಾಳೆ ಪ್ರಾಪ್ತ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತೆ ಅಣ್ಣ. ಏನು ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ ಹೋಗು, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಮದವ ನೋಡು ಕೊಳ್ಳದಾಟದಿ ನಡೆಯುತ್ತಲಿರುವ ಕಳ್ಳ ಕೀರ್ತನ ಮದವ ನೋಡು, ಕಳ್ಳ ಕೀರ್ತನ ಮದವ ನೋಡು, ಕಳ್ಳ ಕೀರ್ತನ ಮದವ ನೋಡು. ಬೆಲೆಯನ್ನು ಹರಿಯದ ಬಿದುರನ ಮನೆಗೆ ಅಣ್ಣ ಹೋದ್ರ, ಬೆಲೆಯನ್ನು ಹರಿಯದ ಬಿದುರನ ಮನೆಗೆ ಕಜ್ಜಿ ಬೋಯ ಕಳ್ಳ ಕೀರ್ತನು. ಬೆಲೆಯನ್ನು ಹರಿಯದ ಬಿದುರನ ಮನೆಗೆ ಕಜ್ಜಿ ಬೋಯ ಕಳ್ಳ ಕೀರ್ತನು. ಪಾಪೆತ್ತನ ಚಾಂಡಾಲರು, ಪಾಪೆತ್ತನ ಚಾಂಡಾಲರು ಗೊಲ್ಲದಾಟದಿ ನಡೆಯುತ್ತಲು ಕಳ್ಳ ಕೀರ್ತನ ಮದವ ನೋಡು, ಕಳ್ಳ ಕೀರ್ತನ ಮದವ ನೋಡು, ಕಳ್ಳ ಕೀರ್ತನ ಮದವ ನೋಡು. ಏನಾಗದ ಆದರ್ಪಿತ ಗೋಪಾಲಕನು ನಮ್ಮ ಸತ್ಕಾರ ಸ್ವೀಕರಿಸಿದಿಲ್ಲ. ಆಗಲೇ ರಾಜಪ್ರಸಾದ ದಾಟಿ ಧರಿ ನಾನು ವಿದುರನಮ್ಮನನ್ನು ಆಶ್ರಯಿಸಲು ನೋಡಿದೆ ಅಣ್ಣ. ಎಷ್ಟೊಂದು ಅವಹೇಳನವಲ್ಲ ಪ್ರಿಯ ಸಹೋದರ, ಯದುಪತಿಯು ಭಕ್ತಪರಾಧಿರನು. ವಿದುರನಂತ ಭಕ್ತರು ಆತನಿಗೆ ಮತ್ತಾರಿರುವರು. ಈ ದಿನ ಭಕ್ತರ ಸತ್ಕಾರನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬರಬಹುದು. ನೀನು ಚಿಂತಿಸಬೇಡ, ನಡಿ ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಪುರಾರ ಕೀರ್ತನ ಕೃತ್ಯ ಮಜಾಲವ, ಪುರಾರ ಕೀರ್ತನ ಕೃತ್ಯ ಮಜಾಲವ ಗೋಲವ ತಿಳಿದು ರಸದಲವಯ್ಯ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ, ಎಚ್ಚರಿಕೆ ಎಚ್ಚರಿಕೆ ಅಲ್ಲ, ಎಚ್ಚರಿಕೆ ಎಚ್ಚರಿಕೆ. ಗುರುಕುಲವೆಲ್ಲ ವಿನಾಶವಾಗುವ ಹೋಗುವ, ಗುರುಕುಲವೆಲ್ಲ ವಿನಾಶವಾಗುವ ಕಾಲವು ಬಂದಿತು ನನಗೆ ಈಗ. ಎಚ್ಚರಿಕೆ ಎಚ್ಚರಿಕೆ ಅಲ್ಲ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ನಲ್ಲಯದ ಗೊಲ್ಲನ ಮರ್ಮವ, ನಲ್ಲಯದ ಗೊಲ್ಲನ ಮರ್ಮ ಹರಿಯದ ಹೀಪರೆ ದುಡುಕುವುದೇ. ನಲ್ಲಯದ ಗೊಲ್ಲನ ಮರ್ಮ ಹರಿಯದ ಹೀಪರೆ ದುಡುಕುವುದೇ. ಎಚ್ಚರಿಕೆ ಎಚ್ಚರಿಕೆ ಅಲ್ಲ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಲ್ಲ, ಎಚ್ಚರಿಕೆ ಎಚ್ಚರಿಕೆ. ಇಲ್ಲ ಗಜ, ಏನು ಆ ಕೃಷ್ಣನಿಗೆ ಸತ್ಕಾರವೇ ಸತ್ಕಾರ? ನನಗೊಪ್ಪದು ಒಪ್ಪದು ಒಪ್ಪದು. ನಾಳೆ ಆ ಕೃಷ್ಣನು ರಾಜಸಭೆಗೆ ಬರಲಿ, ಆಗ ತೋರುವೆ ಈ ನನ್ನ ಗದೆಯಿಂದ ಸತ್ಕಾರ. ಸಹೋದರ ಸಹೋದರ
ಸಹೋದರ ನೋಡಿದ್ಯ ಮಾವ, ನನ್ನ ತಮ್ಮನನ್ನು ಶಾಸನ ಮಾಡುವುದು ನನಗೊಂದು ಸಾರಿ ಕಷ್ಟವೆನಿಸುವುದು. ಮದಗಜಗಳೆಷ್ಟೇ ಇದ್ದರು ಈ ಸಿಂಹಕ್ಕೆ ಸರಿಸಾಟಿ ಆಗಬಲ್ಲರೇ? ಅದು ಆಗಿರಲಿ ಮಾವ, ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ನಿರಾಕರಿಸಲೇ? ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಗೌರವೇಶ್ವರ. ಆಗಿದ್ದ ಪಕ್ಷದಲ್ಲಿ ಈ ಗೌರವೇಶ್ವರ ಸಾರ್ವಭೌಮವನ್ನು ತುಳಿ ಕರೆಸಿ ಆ ವಿದುರನ ಮುಡುಕು ಜೋಪಡಿ ನಾಶುತ್ತಿದ್ದಾನೆ. ಪ್ರಾರಂಭದಲ್ಲಿಯೇ ಸಹಿತ ಅಪಮಾನ. ಅವನ ಭಕ್ತಿ ವೈರಾಗ್ಯಕ್ಕೆ ನೀ ಮುರುಳಾಗಿ ನೀ ಇಷ್ಟ ಅಪಮಾನವನ್ನು ಸಹಿಸಬಲ್ಲೆ ಹೇಳು ಮಾವ. ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇಕೆ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವಲ್ಪ. ಭಾರತ ವರ್ಷದಲ್ಲಿಯೇ ಅವನು ಜನ್ಮ ಗ್ರಹಣ ಮಾಡಿರೋದ್ರೆ ಕ್ಷತ್ರಿಯ ನಾಶಕ್ಕಾಗಿ. ಯಾರು ಅವನನ್ನು ಭಾವಂತ ಸ್ವರೂಪವನ್ನು ಪೂಜಿಸುವರೋ ಅವರನ್ನೇ ಸಂಹಾರ ಮಾಡುವನು. ಏಕೆ? ಕಂಸ, ಶಿಶುಪಾಲ, ಜಲಾಸಂಧಾದಿಗಳು ನಿನಗೆಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಕಂಸನನ್ನು ವಧಿಸಿ ಅಳ್ಳು ಮಳ್ಳು ಮುತ್ತನಾದ ಉಗ್ರಸೇನನನ್ನು ನೆಪಮಾತ್ರಕ್ಕೆ ಸಿಂಹಾಸನಗೊಳಿಸಿದನು. ಸಹೋದರ ಸುರಪಾನಂದ ಪ್ರವೃತ್ತರಾಗಿ ಮಾಡಿ ಇಡೀ ರಾಜ್ಯಲಕ್ಷ್ಮಿಯನ್ನೇ ತನ್ನ ವಶಪಡಿಸಿಕೊಂಡನು. ಇಂಥವನಿಗೆ ಮಂಡನೆ ಏತಕ್ಕೆ ಗುರುರಾಜ? ಹಾಗಾದರೆ ನನ್ನನ್ನೇಕೆ ದ್ವಾರಗೆ ಕಳಿಸಿದೆ ಮಾವ? ಆ ನಂದ ಗೋಪಾಲಕನ ಮನೆಯ ಬಾಗಿನಲ್ಲಿ ಸಹಾಯ ಬೇಡುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು. ಅದೇನು ಮಾವ ಉದ್ದೇಶ? ಅವುಗಳ ಜೊತೆ ಸಾರಸ ಸಲ್ಲಾಪಗಳನ್ನಾಡಬಹುದಲ್ಲವೇ? ಹೌದು ಮಾವ. ಕೃಷ್ಣನಿಗಿಂತಲೂ ವಿಜಯೋನ್ಮತ್ತವಾದ ಯಾದವ ಸೈನ್ಯ ನಮಗೆ ಎಷ್ಟು ಅವಶ್ಯಕತೆ ಆಗಿತ್ತು. ಒಂದು ವೇಳೆ ಕೃಷ್ಣನು ಸೈನ್ಯ ಸಮೇತರಾಗಿ ನಮ್ಮ ಪಕ್ಷ ವಹಿಸಿ ಬಂದಿದ್ದೇ ಆದರೆ ಆ ಸಹಾಯವನ್ನೇ ನಿರಾಕರಿಸಬೇಕಾಗಿತ್ತು. ಕೃಷ್ಣ, ನೀನು ಬೇಡ, ನಿನ್ನ ಸೈನ್ಯವೇ ಸಾಕೆಂದು ನಿಸ್ಸಂಕೋಚದಿಂದ ಹೇಳಲೇಬೇಕಾಗಿತ್ತು. ಆದರೆ ಅರ್ಜುನನು ಆ ಸಂಕಟದಿಂದ ನಮ್ಮನ್ನು ಉದ್ಧಾರ ಮಾಡಿದನು. ಮಾವ, ಕೃಷ್ಣನು ನೀನು ಹೇಳುವಂತ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಈ ಬಡ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಪಾಂಡವರು 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 ಪಾಂಡವರನ್ನು ಶ್ರೀಕೃಷ್ಣದಿಂದ ಬೇರ್ಪಡಿಸಲಾಗದು ಸುರ್ಯೋಧನ. ಅವರೆಲ್ಲರೂ ಅವನ ಆಜ್ಞಾಧಾರಕರು. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿ ಅವ್ರಿಗೆ ಆಶಯ ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣವಾಗುವೆ. ಸಾಕೋನೆ ಅಲ್ಲವಯ್ಯ, ಪಗಡಿ ಆಟದಲ್ಲಿ ಸೋತಾಗಲೇ ರಾಜ್ಯ ಮೇಲಿದ್ದವರ ಹಕ್ಕು ನಷ್ಟವಾಗಿತ್ತೋ? ಪುನಃ ಅದನ್ನು ಪಡೆಯುವುದೆಂದರೆ ಶಕ್ತಿಯ ವೀರಳಿಂದ ಅನುಮುಕ್ತಳಾದ ಈ ಕುರುಭೂಮಿ ರಾಜ್ಯಲಕ್ಷ್ಮಿಯನ್ನು ಆ ಭಿಕ್ಷಿಕ ರಾಜ್ಯದಂಗಡಿ ಇರುವುದು ನಿಮಗೆ ಉಚಿತವಲ್ಲ. ಹಾಗೇನಾದರೂ ಪಾಂಡವರು ರಾಜ್ಯಕ್ಕಾಗಿ ಅಂಬರಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಶಣಿಸಿ ಜಯಲಕ್ಷ್ಮಿ ಕರವನ್ನೇ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಕೈಯಾದೇ ಇರುತ್ತಿ ದೇಹಿ 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 ಎಂದು. ಸರಿಯಾಗಿ ಹೇಳಿದೆ ಸೌಬಲ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ. ಯಾವುದಕ್ಕೂ ನಾ ಬಿಡುವುದಿಲ್ಲ. ಅಷ್ಟು ಮಾತವಲ್ಲ ಸುರ್ಯೋಧನ, ಸಂಧಿಯ ನೆಪದಿಂದ ಬಾರಿಗೂ ಪ್ರಸಿದ್ಧ ತೋರ್ತಿರುವಲ್ಲ ಕಳ್ಳ ಕೃಷ್ಣ, ಅವನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಹೌದು ಮಾವ. ಆ ವಿಚಾರದಲ್ಲಿ ನನ್ನದೊಂದು ಸಲಹೆ. ಅದೇನು ಮಾವ ನಿನ್ನ ಸಲಹೆ? ಆ ಸಮಯದಲ್ಲಿ ಜ್ಞಾಪಿಸಿಕೊಳ್ಳುವೇನು? ಇನ್ನ ರಾಜ್ಯಸಭೆಗೆ ವೇಳೆ ಆಯ್ತು. ನಡೆ ಸುರ್ಯೋಧನ. ಮಾವ, ಯುದ್ಧದ ಹೊರತಾಗಿ ನಿನ್ನ ಸಲಹೆ ಹೊರತಾಗಿ ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ, ರಾಜ್ಯಸಭೆಗೆ ಹೋಗೋಣ. ನಡೆ ನಡೆ.
ಎನ್ನೆದರಿಸಬಲ್ಲವರು ದುರ್ಯೋಧನ, ಯಾರು ಎನ್ನೆದರಿಸಬಲ್ಲವರು ಈ ಕುರುಕುಲ ಚಕ್ರೇಶ್ವರನ ಯಾರು ಅವನಾರು ಎನ್ನೆದರಿಸಬಲ್ಲವರು ಗಡಗಡ ನಡುಗಿಸಿ ಬಡ ಪಾಂಡವರ ಗಡಗಡ ನಡುಗಿಸಿ ಬಡ ಪಾಂಡವರ ಬರದಿ ಆಳುವೆ ಭರತ ಕಂಡವ ಗಡಗಡ ನಡುಗಿಸಿ ಬಡ ಪಾಂಡವರ ಬರದಿ ಆಳುವೆ ಭರತ ಕಂಡವ ಕೃಪತ ನಂದಿನಿಯ ಕೈವಶ ಮಾಡಿ ಕೃಪತ ನಂದಿನಿಯ ಕೈವಶ ಮಾಡಿ ಪರಿ ಪರಿ ವಿಧದಲ್ಲಿ ಸುಖ ಬಾಳ್ವೆ ಪರಿ ಪರಿ ವಿಧದಲ್ಲಿ ಸುಖದಲ್ಲಿ ಬಾಳ್ವೆ ಸುಖದಲ್ಲಿ ಬಾಳ್ವೆ ಪರಿ ಪರಿ ವಿಧದಲ್ಲಿ ಸುಖದಲ್ಲಿ ಬಾಳ್ವೆ ಯಾರು ಅವನಾರು ಎನ್ನೆದರಿಸಬಲ್ಲವರು ಈ ಕುರುಕುಲ ಚಕ್ರೇಶ್ವರನ ಯಾರು ಅವನಾರು ಎನ್ನೆದರಿಸಬಲ್ಲವರು 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 ಅರೇ ಕುರುಕುಲ ರಣಕಲಿ, ನೀನಾಗುವೆ ರಣಂಗಲ್ಲೇ ರಣಬಲಿ. ಹೋರ್ಗರಿವ ಬಿರುಗಾಳಿಗೆ ಸಿಕ್ಕಿ ಎಂದು ಕೊಚ್ಚು ಹೋಗುವೆಯೋ ಅಂದೇಶ ತುಲಿಗೆ ಆನಂದ
ಕೃಷ್ಣ ಮುರಾರಿ ಕೃಷ್ಣ 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 ಪರಮಾತ್ಮ ಮೊರೆ ಕೇಳಿ ನೀ ಬಾರಯ್ಯ ಮುರಾರಿ ಭಕ್ತನ ಮೊರೆ ಹಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾರಯ್ಯ ಪರಮಾತ್ಮ ರುಕ್ಮಿಣಿ ಲೋಲ ವಣಿಜಮಾಲ ರುಕ್ಮಿಣಿ ಲೋಲ ವಣಿಜಮಾಲ ವರಗುಣಶೀಲ ವಸುದೇವ ಪಾಲ ಪರಮಾತ್ಮ ವರಗುಣಶೀಲ ವಸುದೇವ ಪಾಲ ಬಣ್ಣಿಸಲಹುದೇ ನಿನ್ನಯ ಲೀಲಾ ಕೃಷ್ಣ ಮುರಾರಿ ಪರಮಾತ್ಮ ಬಣ್ಣಿಸಲಹುದೇ ನಿನ್ನಯ ಲೀಲಾ ಬಣ್ಣಿಸಲಹುದೇ ನಿನ್ನಯ ಲೀಲಾ ಬಣ್ಣಿಸಲಹುದೇ ನಿನ್ನಯ ಲೀಲಾ ಧೀರಜಲೋಚನ ದರೋಶನ ತಾರಯ್ಯ ಪರಮಾತ್ಮ ನೀರಜಲೋಚನ ದರೋಶನ ತಾರಯ್ಯ ಮೊರೆ ಕೇಳಿ ನೀ ಬಾರಯ್ಯ ಮುರಾರಿ ಭಕ್ತನ ಮೊರೆ ಹಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾರಯ್ಯ ಮೊರೆ ಕೇಳಿ ನೀ ಬಾರಯ್ಯ ಮೊರೆ ಕೇಳಿ ನೀ ಬಾರಯ್ಯ ಎನ್ನ ಮೊರೆ ಕೇಳಿ ನೀ ಬಾರಯ್ಯ ಎನ್ನ ಮೊರೆ ಕೇಳಿ ನೀ ಬಾರಯ್ಯ ಕೃಷ್ಣ ಪರಮಾತ್ಮ ತಾನು ಮಾಡಿದ ಕರ್ಮದ ಫಲವು ವಿಶೇಷವಾಗಿರುವುದು ಎಂದಿಗೆ ಪರಮ ಪುರುಷನು ತನ್ನ ಅಭಯಹಸ್ತವನ್ನು ನನ್ನ ಮಸ್ತಕದ ಮೇಲೆ ಇರಿಸುವನು ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನು ಆಚರಿಸುವರೋ ಅಂಥ ಸರ್ವವ್ಯಾಪ್ತಿಯಾದ ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನ ಬಳಿಗೆ ಬರುತ್ತಿರುವಾಗ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವರಿ ಪರಮಾತ್ಮ ನಿನ್ನ ದರ್ಶನ ಭಾಗ್ಯ ಪಡೆಯುವ ತನಕ ಈ ಕ್ಷೀರಪಾನದಿಂದಲೇ ನನ್ನ ಪ್ರಾಣವನ್ನು ದಣಿಸಿಕೊಳ್ಳುವೆನು ಪರಮಾತ್ಮ ಇದೋ ನಿನಗೆ ಅರ್ಪಿತವಾಗಲಿ ಶ್ರೀಕೃಷ್ಣಾರ್ಪಣಮಸ್ತು 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 ಆಹಾ ಈಗ ನನ್ನ ಮನಸ್ಸಿಗೆ ಶಾಂತವಾಯಿತು ಬಾರಂಗ ಎಂದು
ಬಾಯಿಗೆ ಬರದೆ ಪರಮಾತ್ಮ ಬಾರಂಗ ಎಂದು ಬಾಯಿಗೆ ಬರದೆ ಹರಿನಾರಾಯಣ ನಿನ ನಾಮದ ಕರಣೆ ಹರಿನಾರಾಯಣ ನಿನ ನಾಮದ ಕರಣೆ ಬಾರಂಗ ಶ್ರೀರಂಗ ಪರಮಾತ್ಮ ಕುಳಿತಿರುವಾಗಲೇ ನಿಂತಿರುವಾಗಲೇ ಪರಮಾತ್ಮ ಕುಳಿತಿರುವಾಗಲೇ ನಿಂತಿರುವಾಗಲೇ ಹಾಡು ಆಸೆ ನಲಿದಾಡು ಆಸೆ ಆಡು ಆಸೆ ನಲಿದಾಡು ಆಸೆ ಕೂಡಿದ ಭವನಳು ನಾ ಮಾಡಿದ ಪಾಪ ಪರಮಾತ್ಮ ಕೂಡಿದ ಭವನಳು ನಾ ಮಾಡಿದ ಪಾಪ ಹೋಗಲಾಡಿಸು ಹಾಗೆ ನೀನು ಹೋಗಲಾಡಿಸು ಹಾಗೆ ನೀನು ಬಾರಂಗ ಎಂದು ಬಾಯಿಗೆ ಬರದೆ ಹರಿನಾರಾಯಣ ನಿನ ನಾಮದ ಕರಣೆ ಬಾರಂಗ ಶ್ರೀರಂಗ ಪರಮಾತ್ಮ ಕನಸಿನೊಳಗಲಿ ಮನಸ್ಸಿನೊಳಗಲಿ ಕನಸಿನೊಳಗಲಿ ಮನಸ್ಸಿನೊಳಗಲಿ ಹಾಡು ಆಸೆ ನಲಿದಾಡು ಆಸೆ ಪರಮಾತ್ಮ ಹಾಡು ಆಸೆ ನಲಿದಾಡು ಆಸೆ ಸಂತಸ ವರದಸಿ ಪುರಂದರ ವಿಠಲನೆ ಪರಮಾತ್ಮ ಸಂತಸ ವರದಸಿ ಪುರಂದರ ವಿಠಲನೆ ನಿನ್ನಯ ನಾಮವ ಕೊಂಡಾಡುವಾಗೆ ನಿನ್ನಯ ನಾಮವ ಕೊಂಡಾಡುವಾಗೆ ಬಾರಂಗ ಎಂದು ಬಾಯಿಗೆ ಬರದೆ ಹರಿನಾರಾಯಣ ನಿನ ನಾಮದ ಕರಣೆ ಬಾರಂಗ ಬೆಟ್ಟದ್ರಂಗ ಭಕ್ತ ಶಿರೋಮಣಿ ವಿದುರ ಕುಶಲವೇ? ಪರಮಾತ್ಮ ಈ ದೀನನ ಮೇಲೆ ದಯ ತೋರಿ ಇಂದಿಗೆ ದರ್ಶನವಿತ್ತೀರ. ತಮ್ಮ ಪಾದ ಧೂಳಿಯಿಂದ ನನ್ನ ಕುಟೀರವು ಪವಿತ್ರವಾಯಿತು, ನನ್ನ ಜನ್ಮವು ಸಾರ್ಥಕವಾಯಿತು. ಪರಮಾತ್ಮ ಬನ್ನಿ ಈಗ ದಯ ಮಾಡಿಸಿ.
ಬೆಳಗಿದೆಯ ಮನ ಮಂದಿರದಿ. ಪರಮಾತ್ಮ ಬೆಳಗಿದೆಯ ಮನ ಮಂದಿರದಿ, ಅರಿಸಿದೆಯ ಅಂಧಕಾರ ಮನದಿ. ಬೆಳಗಿದೆಯ ಮನ ಮಂದಿರದಿ. ಪಾಲ ಕಡಲೋಳು ಲೀಲೆಯಿಂದ ಹಾಡುತ್ತ. ಪರಮಾತ್ಮ ಪಾಲ ಕಡಲೋಳು ಲೀಲೆಯಿಂದ ಹಾಡುತ್ತ, ಲೋಲ ಲೋಚನೆ ಬಂದಿಹೆಯ ಕಡುಚಿಲೆಯಾದ ಈ ಜಗನ ಕಡೆದು ಹರಿಯೇ. ಕಡುಸಿಲೆಯಾದ ಈ ಜಗನ ಕಡೆದು ಹರಿಯೇ, ಭವ್ಯ ಮೂರ್ತಿಯ ಮಾಡಿದೆಯ, ಭವ್ಯ ಮೂರ್ತಿಯ ಮಾಡಿದೆಯ. ಕರಳ ಮರ ಕೇಳಿ ದುರುಳ ಹಿರಣ್ಯನ ಕರುಳನು ಕೊರಳಿಗೆ ಧರಿಸಿದೆಯ. ಪರಮಾತ್ಮ ಕರಳ ಮರ ಕೇಳಿ ದುರುಳ ಹಿರಣ್ಯನ ಕರುಳನು ಕೊರಳಿಗೆ ಧರಿಸಿದೆಯ. ಕರಿಯ ಮರ ಕೇಳಿ ಹರಿಯುತ್ತಾ ಬಂದು, ಕರಿಯ ಮರ ಕೇಳಿ ಹರಿಯುತ್ತಾ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ. ಹರಿಯ ಗುಣಾತ್ಮಕ ರೂಪವೇ ನಿನ್ನ ಚರಣದೊಳು ಮನದೊಳಗೆ ಭಜಿಸುವೆನು. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ಬೆಳಗಿದೆಯ ಮನ ಮಂದಿರದಿ, ಅರಿಸಿದೆಯ ಅಂಧಕಾರ ಮನದಿ. ಬೆಳಗಿದೆಯ ಮನ ಮಂದಿರದಿ, ಮಂದಿರದಿ, ಮಂದಿರದಿ. ವಿದುರ, ಪರಮಾತ್ಮ ನಿನ್ನ ಕೊಂಡಾಟವಾಗಿರಲಿ. ನಾನು ಮಾರ್ಗದಿಂದ ಬಳಲು ಬಂದಿರುವನು. ಏನಾದರೂ ಸೇವಿಸಲು ಆಹಾರವನ್ನು ಕೊಡು ವಿದುರ. ಪರಮಾತ್ಮ ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಧರಿಸಿಕೊಂಡು ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ತಮಗೆ ಈ ಅಣುಸ್ವರೂಪದ ನಾನು ಏನು ತಾನೇ ಕೊಡಬಲ್ಲೆ ದೇವ? ವಿದುರ, ಪರಮಾತ್ಮ ನಾನೊಂದು ಕಾರ್ಯಾರ್ಥವಾಗಿ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ನನ್ನಂದ ಅಲ್ಲಿಂದ ಇಲ್ಲಿಯವರೆಗೂ ಸೆಳೆದು ತಂದಿರುವುದು. ನೀನೇನು ಸಾಮಾನ್ಯನೇ ವಿದುರ? ಪರಮಾತ್ಮ ವಿದುರ, ಪರಮಾತ್ಮ ಪಡವಿಯೋಳ್ ಭಕ್ತ ಶಿರೋಮಣಿ ನೀನೆ. ವಿದುರ, ಪರಮಾತ್ಮ ಪಡವಿಯೋಳ್ ಭಕ್ತ ಶಿರೋಮಣಿ ನೀನೆ. ಬಲ್ಲೆ ನಿನ್ನಯ ಮನವ ಬಿಡು ಬಿಡು, ಬಲ್ಲೆ ನಿನ್ನಯ ಮನವ. ವಿದುರ, 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 ಪರಮಾತ್ಮ ವಿದುರ, ಪರಮಾತ್ಮ ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ. ವಿದುರ, ಪರಮಾತ್ಮ ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ. ಎತ್ತ ಪೂದರು ಮನ ಇತ್ತಲೆ ಬರ್ಬೋದು. ವಿದುರ, ಪರಮಾತ್ಮ ಎತ್ತ ಪೋದರು ಮನ ಇತ್ತಲೆ ಬರ್ಬೋದು. ಶಕ್ತನೆಂದೆನಿಸಿದ ವಿದುರ, ವಿದುರ, ಶಕ್ತನೆಂದೆನಿಸಿದ ಮತ್ತ ಸುಯೋಧನ. ವಿದುರ,
ಶಕ್ತನೆಂದೆನಿಸಿದ ಮತ್ತೆ ಸುಯೋಧನ ಭಕ್ತನೆ ನಿನಗಿಂತ ಉತ್ತುಮರೀಪರೆ. ಭಕ್ತನೆ ನಿನಗಿಂತ ಉತ್ತುಮರೀರ್ಪ ಬಲ್ಲೆ ನಿನ್ನಯ ಮನವ ಬೀಡು ಬೀಡು ಬಲ್ಲೆ ನಿನ್ನಯ ಮನವ ವಿದುರ ವಿದುರ. ವಿದುರ, ಪರಮಾತ್ಮ, ಸತತವು ನನ್ನನ್ನೇ ಧ್ಯಾನ ಮಾಡುತ್ತಾ ಪ್ರಪಂಚದ ಭೋಗ ವಸ್ತುವನ್ನೆಲ್ಲವನ್ನು ತ್ಯಾಗ ಮಾಡಿ ಗೋಮಾತೆಯಿಂದ ಕ್ಷೀರದಿಂದಲೇ ಜೀವಿಸಿರುವ ನಿನ್ನ ಭಕ್ತಿಯನ್ನು ಅರಿಯನೇ ನಾನು ವಿದುರ. ವಿದುರ, ಪರಮಾತ್ಮ, ಅದು ಆಗಿರಲಿ. ನನಗೆ ಬಹಳ ಹಸುವಾಗುತ್ತಿರುವುದು, ಏನಾದರೂ ಒಂದು ಆಹಾರವನ್ನು ಕೊಡು ವಿದುರ. ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನಿರುವುದು ಪರಮಾತ್ಮ? ಏನು ವಿದುರ? ಪರಮಾತ್ಮ, ಕ್ಷೀರವೇ. ಕ್ಷೀರವೆಂದರೆ ನನಗೆ ಅತ್ಯಂತ ಪ್ರಿಯವಾದ ಆಹಾರವಲ್ಲವೇ ವಿದುರ. ಹಿಂದೆ ಕುಚೇಲನು ಬಹುಭಕ್ತಿಯಿಂದ ತಂದಿದ್ದ ಒಂದು ಇಡೀ ಅವಲಕ್ಕಿ ಸಾರವು ವಿದುರ ಈಗಲೂ ಸೇವಿದಂತಿದೆ. ಹಿಂದೆ ನಾನು ರಾಮಾವತಾರದಿದ್ದಾಗ ಭಕ್ತಳಾದ ಶಬರಿಯು ತನ್ನ ಬಾಯಿಂದ ಕಚ್ಚಿ ನೋಡಿ ಆರಿಸಲಿಟ್ಟಿದ್ದ ಹಣ್ಣಿನ ರುಚಿಯು ವಿದುರ ಪರಮಾತ್ಮ, ಈಗಲೂ ಸವಿದಂತಿದೆ. ಈಗ ನಿನ್ನಲ್ಲಿರುವ ಕ್ಷೀರವು ಇವೆಲ್ಲಕ್ಕಿಂತಲೂ ಮಿಗಿಲಾದದ್ದು. ಎಲ್ಲಿ ಆ ಕ್ಷೀರವನ್ನೇ ಕೊಡು ವಿದುರ. ಏಕಿಂತು ವಿದುರ ವಿಚಾರ ತಿಳಿದು ಮನದನಿ ಕಳವಳ ಪಡುತ್ತೆ ವಿದುರ. ಪರಮಾತ್ಮ, ಏಕಿಂತು ವಿದುರ ವಿಚಾರ ತಿಳಿದು ಮನದನಿ ಕಳವಳ ಪಡುತ್ತೆ. ಏಕಿಂತು ವಿದುರ ವಿಚಾರ ತಿಳಿದು ಮನದನಿ ಕಳವಳ ಪಡುವೆ. ಏಕಿಂತು ವಿದುರ ವಿಚಾರ ಪರಮ ಭಕ್ತಿ ಸುತ ಇರಲಿ ಏತಕ್ಕೆ ವಿದುರ. ಪರಮಾತ್ಮ, ಪರಮ ಭಕ್ತಿ ಸುರ ಇರಲಿ ಏತಕ್ಕೆ ಪರಮ ಭಾಗವತ ಮಸ್ತಕ ಮಣಿಯೇ ವಿದುರ. ಪರಮಾತ್ಮ, ಪರಮ ಭಾಗವತ ಮಸ್ತಕ ಮಣಿಯೇ ಪವಸಾಗರವ ದಾಟಿಸು ನೆನ್ನುತ್ತ ವಿದುರ. ಪರಮಾತ್ಮ, ಪವಸಾಗರವ ದಾಟಿಸು ನೆನ್ನುತ್ತ ಏಕಿಂತು ನೀ ವಿದುರ ವಿಚಾರ ತಿಳಿದು ಮನದನಿ ಕಳವಳ ಪಡುತ್ತೆ. ಏಕಿಂತು ವಿದುರ ವಿಚಾರ. ವಿದುರ, ಏಕೆ ತವಕ ಪಡುತ್ತಿರುವೆಲ್ಲ? ಪರಮಾತ್ಮ, ಏನೆಂದು ಹೇಳಲಿ? ಈಗ ತಾನೇ ಇದ್ದ ಕ್ಷೀರವನ್ನು ತಮ್ಮ ನೈವೇದ್ಯಕ್ಕೆ ಅರ್ಪಿಸಿ ಉಳಿದ ಕ್ಷೀರವನ್ನು ಪ್ರಸಾದ ರೂಪದಲ್ಲಿ ನಾನೇ ಪಾನ ಮಾಡಿದನು ಪರಮಾತ್ಮ. ಏನು ವಿದುರ? ಪರಮಾತ್ಮ, ನನಗರ್ಪಿಸಿದೆಯಾ? ಹೌದು ಪರಮಾತ್ಮ. ನನಗರ್ಪಿತವಾದ ಅಂದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಬೇಕಲ್ಲವೇ? ಎಲ್ಲಿ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಪರಮಾತ್ಮ, ತೆಗೆದುಕೊಳ್ಳಿ. ವಿದುರ, ಪರಮಾತ್ಮ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲ ಎಂದು ಹೇಳುತ್ತಿರುವೆ. ನೀನು ಎಂಥ ಸುಳ್ಳುಗಾರನಯ್ಯ. ಪರಮಾತ್ಮ, ಆ ಪಾತ್ರೆಯಲ್ಲಿರುವ ಕ್ಷೀರದಿಂದ ತಮ್ಮ ತುದಿ ನೆಲೆಗೆ ಸಹ ನೆನೆಯುವುದಿಲ್ಲ ದೇವ. ಏಕೆ ನೆನೆಯುವುದು ವಿದುರ? ನೋಡುತ್ತಿರು. ವಿದುರ, ಪರಮಾತ್ಮ, ನೀನು ಕೊಟ್ಟ ಕ್ಷೀರದಿಂದ ನಾನು ಸಂತೃಪ್ತನಾಗಿ ಉಳಿದ ಕ್ಷೀರವು ದುರ್ಯೋಧನ ಅರಮನೆ ಮುಂದೆ ಒಳೆಯುತ್ತಿರುವುದು ನೋಡಲ್ಲಿ ವಿದುರ. ಪರಮಾತ್ಮ, ಧನ್ಯನಾದೆ ಪ್ರಭು, ಧನ್ಯನಾದೆ. ಕ್ಷೀರಸಾಗರ ಶಯನ ಲಕ್ಷ್ಮೀ ರಮಣ ಜಯ ಜಯ ನಾರಾಯಣ ಹೇ ದೇವ ಜಯ ಜಯ ನಾರಾಯಣ. ಪರಮಾತ್ಮ, ವಿದುರ, ಕ್ಷೀರಸಾಗರ ಶಯನ ಲಕ್ಷ್ಮೀ ರಮಣ ಜಯ ಜಯ ನಾರಾಯಣ ಹೇ ದೇವ ಜಯ ಜಯ ನಾರಾಯಣ.
ಬಲಿಯನು ನೀನು ಪಾತಾಳಕ್ಕೆ ತುಳಿದೆ. ಪರಮಾತ್ಮ ವಿದುರ ಬಲಿಯನು ನೀನು ಪಾತಾಳಕ್ಕೆ ಕ್ಷೀರಸಾಗರ ಶಯನ ಲಕ್ಷ್ಮೀ ರಮಣ ಜಯ ಜಯ ನಾರಾಯಣ ಹೇ ದೇವ ಜಯ ಜಯ ನಾರಾಯಣ ಕೃಷ್ಣ ಕೃಷ್ಣ ಪರಮಾತ್ಮ ಕ್ಷೀರಸಾಗರ ಶಯನಾದ ನೀನು ನನ್ನನ್ನು ಕೃತಾತ್ಮನಾಗಿ ಮಾಡಿದೆ. ನಿನ್ನನ್ನು ಪಡೆದ ವಸುದೇವ ದೇವಕಿ ಧನ್ಯರು ಪರಮಾತ್ಮ, ಧನ್ಯರು. ವಿದುರ ಪರಮಾತ್ಮ ನಾನಿಂದು ಪಾಂಡವರ ರಾಯಭಾರಿಯಾಗಿ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವೆನು. ಪರಮಾತ್ಮ ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸಿದೆ. ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು. ಆ ಪಾಂಡವರನ್ನು ಕಾಪಾಡಲು ಭಾರ ನಿನ್ನದು ಪರಮಾತ್ಮ. ನನ್ನದೇ ವಿದುರ. ಹೌದು ಪರಮಾತ್ಮ. ವಿದುರ ಪರಮಾತ್ಮ ಬಿಡಲಾರೆ ಕೇಳು ವಿದುರ. ವಿದುರ ಪರಮಾತ್ಮ ಬಿಡಲಾರೆ ಕೇಳು ವಿದುರ. ಧರ್ಮವ ಹದಗೆಡಿಸುವರ ಸದೆ ಬಡಿಯದೆನ ಬಿಡಲಾರೆ ಕೇಳು ವಿದುರ. ವಿದುರ ಪರಮಾತ್ಮ ನೂತೆಯ ಸುತರು ಸಧರ್ಮದೊಳ್ಳಿರರು. ವಿದುರ ಪರಮಾತ್ಮ ನೂತೆಯ ಸುತರು ಸಧರ್ಮದೊಳ್ಳಿರರು. ಅತಿವೇತೆ ಇಟ್ಟರು ಕುರುನಂದನರು. ವಿದುರ ಪರಮಾತ್ಮ ಅತಿವೇತೆ ಇಟ್ಟರು ಕುರುನಂದನರು. ಸತ್ಯವಂತರಿಗಿದು ಕಾಲವಲ್ಲವೋ ಕೇಳು. ವಿದುರ ಪರಮಾತ್ಮ ಸತ್ಯವಂತರಿಗಿದು ಕಾಲವಲ್ಲವೋ ಕೇಳು. ಕುಟಿಲ ಮತಿಗಳಿಗೆ ಶುಭ ಬಿಬುದೇನೋ ಬಿಡಲಾರೆ ಕೇಳು ವಿದುರ. ಧರ್ಮವ ಹದಗೆಡಿಸುವರ ಸದೆ ಬಡಿಯದೆನ ಬಿಡಲಾರೆ ಕೇಳು ವಿದುರ. ವಿದುರ ಪರಮಾತ್ಮ ನಾನೆಂದು ಬಲು ದರ್ಪತಿ ಮೆರವ ಕುರುಕುಲವನ್ನೇ ಕರೆಗೆಳಪೆ. ವಿದುರ ಪರಮಾತ್ಮ ನಾನೆಂದು ಬಲು ದರ್ಪದಿ ಮೆರವ ಕುರುಕುಲವನ್ನೇ ದರಗೆಳಪೆ. ಕೆಣಗಿ ಕೇಸರಿಯ ಪಣಗು ಜಂಬೂತ. ವಿದುರ ಕೆಣಗಿ ಕೇಸರಿಯ ಪಣಗು ಜಂಬು ಕದನದಲ್ಲಿ ಜಯ ಗಳಿಸುವುದೇ ಉಳಿಯುವರೇ ಕೌರವರು. ವಿದುರ ಪರಮಾತ್ಮ ಉಳಿಯುವರೇ ಕೌರವರು. ಮದಂಧರವರ ಪತನಗೈಯುತೆ ಯುಧಿಷ್ಠರನಿಗೆ ಜಯವಸ್ಥಿರಗೊಳಿಸುವೆನು ಬಿಡಲಾರೆ ಕೇಳು ವಿದುರ. ಧರ್ಮವ ಹದಗೆಡಿಸುವರ ಸದೆ ಬಡಿಯದೆ ನಾನ್ ಬಿಡಲಾರೆ ಕೇಳು ವಿದುರ. ವಿದುರ ವಿದುರ ಪರಮಾತ್ಮ ನಾನೀಗ ನನ್ನ ಸೋದರತ್ಯಾದ ಕುಂತಿದೇವಿಯೊಡನೆ ಕೆಲವು ರಾಷ್ಟ್ರದ ವಿಚಾರಗಳನ್ನು ಮಾತನಾಡಿಕೊಂಡು ನಂತರ ದುರ್ಯೋಧನ ಆಸ್ಥಾನಕ್ಕೆ ಬರುವೆನು. ವಿದುರ ಪರಮಾತ್ಮ ನೀನು ನನಗಿಂತ ಮೊದಲೇ ಅಲ್ಲಿಗೆ ಹೋಗು. ಹಿಂದೆಂದೂ ನಡೆಯದ ಒಂದು ವಿಚಿತ್ರವಾದ ವೃತ್ತಾಂತವನ್ನು ನೀನು ಸಹ ನೋಡುವೆಯಂತೆ. ಪರಮಾತ್ಮ ಆಗಬಹುದು ಪರಮಾತ್ಮ. ಹಾ ವಿದುರ ಪರಮಾತ್ಮ ಮರೆತಿದ್ದೇನು. ನೀನು ರಾಜಸಭೆಗೆ ಬರುವಾಗ ನೀನು 21 ವರ್ಷಗಳ ಕಾಲದಿಂದ ಗೋಪ್ಯವಾಗಿ ಇಟ್ಟಿರುವ ಶಿವಧನಸ್ಸನ್ನು ಮರೆಯದೇ ತೆಗೆದುಕೊಂಡು ಬಾ. ಆಗಬಹುದು ಪರಮಾತ್ಮ, ತೆಗೆದುಕೊಂಡು ಬರುವೆನು. ಪರಮಾತ್ಮ ಆ ಪಾಂಡವರನ್ನು ಕಾಪಾಡಲು ಯಾವ ಯಾವ ತಂತ್ರವನ್ನು ಹೂಡಿರುವೆ, ಆಗಲಿ ಪರಮಾತ್ಮ. ಜಯ ಪಾಂಡುರಂಗ ಪ್ರಭು ವಿಠಲ
ಜಗದೋದಾರಕ ಪ್ರಭೋ ವಿಠಲ. ಪರಮಾತ್ಮ ಇದರ ಜಯ ಪಾಂಡುರಂಗ ಪ್ರಭೋ ವಿಠಲ ಜಗದೋದಾರಕ ಪ್ರಭೋ ವಿಠಲ. ರಂಗ ವಿಠಲ ಪಂಡರಿನಾಥ ವಿಠಲ ರಂಗ ವಿಠಲ ಪಂಡರಿನಾಥ ವಿಠಲ. ಪರಮಾತ್ಮ ತಂದೆಯು ನೀನೆ ತಾಯಿಯು ನೀನೆ ತಂದೆಯು ನೀನೆ ತಾಯಿಯು ನೀನೆ ಬಂಧುವು ನೀನೆ ಬಳಗವು ನೀನೆ. ಪರಮಾತ್ಮ ಬಂಧುವು ನೀನೆ ಬಳಗವು ನೀನೆ ನಿನ್ನನ್ನು ನಂಬಿದ ಭಕ್ತರ ಸಲಹೆಯ ಕೃಷ್ಣ. ಮುರಾರಿ ಪರಮಾತ್ಮ ನಿನ್ನನ್ನು ನಂಬಿದ ಭಕ್ತರ ಸಲಹೆಯ ನಿನ್ನನ್ನು ನಂಬಿದ ಭಕ್ತರ ಸಲಹೆಯ. ನಿನ್ನನ್ನು ನಂಬಿದ ಭಕ್ತರ ಸಲಹೆಯ ಬಂಧನೆ ಸಲಹಿದೆ ಓ ಪಾಂಡುರಂಗ. ಪರಮಾತ್ಮ ಬಂಧನೆ ಸಲಹಿದೆ ಓ ಪಾಂಡುರಂಗ. ಜಯ ಪಾಂಡುರಂಗ ಪ್ರಭೋ ವಿಠಲ ಜಗದೋದಾರಕ ಪ್ರಭೋ ವಿಠಲ. ರಂಗ ವಿಠಲ ಪಂಡರಿನಾಥ ವಿಠಲ ರಂಗ ವಿಠಲ ಪಂಡರಿನಾಥ ವಿಠಲ ರಂಗ ವಿಠಲ ಪಂಡರಿನಾಥ ವಿಠಲ ರಂಗ ವಿಠಲ ಪಂಡರಿನಾಥ ವಿಠಲ ರಂಗ ವಿಠಲ ಪಂಡರಿನಾಥ ವಿಠಲ. ಸರ್ಪಲಾಂಛನದ ಸರ್ಪ ಎಡೆಗಳೊಂದಿಗೆ ಸೆಣಸಾಡಿ ದಿಗ್ವಿಜಯನ್ನೇ ಧಿಕ್ಕರಿಸಿ ಆರ್ಭಟಿಸುವ ಗುಡುಗು ಸಿಡಿಲುಗಳಿಗೆ ಈ ಬೆಚ್ಚದ ಧರೆಯನ್ನು ನಡಗಿಸಿ ಪ್ರಚಂಡ ಗಂಡುಗಲಿಯಾಗಿ ಕನಕ ರತ್ನ ಸೋಪಾನದಿಂದೊಳಗೂಡಿ ಪ್ರಜ್ವಲಿಸುವ ಪ್ರತಾಪ ಸಿಂಹ ಈ ಗೌರವೇಶ್ವರ ಜಯಂಕಾರ ಮಾತ್ರದಿಂದಲೇ ಚತುರ್ದಶ ಭುವನವನ್ನು ಮೆಟ್ಟಿ ನಿಂತ ಮಹಾವೀರ ಅಸ್ಥಿರಾರೀಶ್ವರ ಈ ಗುರುಚಕ್ರೇಶ್ವರ ನಿಟ್ಟುಸಿರು ಬಿಡುತ್ತಾ ದಿಟ್ಟಿಸಿ ನೋಡುವ ಭಾರ್ಗವಿಜಯ ಭೀಷ್ಮ ನಮೋ ನಮಃ. ಕುರುಪಾಂಡವರಿಗೆ ಶಸ್ತ್ರವಿದ್ಯೆಯನ್ನು ಕಲಿಸಿ ಕುರುವಂಶವನ್ನೇ ಉನ್ನತಕ್ಕೇರಿಸಿದ ಗುರುದೇವೋತ್ತಮ ಆಚಾರ್ಯರೇ ನಮೋ ನಮಃ. ಬಂಡ ಭೀಮನ ರುಂಡವನ್ನು ಚೆಂಡಾಡಿ ಅವನ ಗುಂಡಿಗೆಯ ಬಿಸಿ ರಕ್ತವನ್ನು ಈರಲು ಸದಾ ಸಿದ್ಧನಿರುವ ಎನ್ನನುಜ ಯೋಷ್ಯಾಸನ. ಎದುರು ಬಿದ್ದ ಎದುರಾಳಿಗಳ ಕೊತ್ತಿಗೆಯನ್ನು ಕಿತ್ತಗೆದು ಸೊಕ್ಕಡಗಿಸಿದ ಸಿಂಧೂರಾಜ. ಅನ್ನ ಮಾವನಾದ ಶಲ್ಯರಾಜ, ಗೋಮಾತೆಯ ಕ್ಷೀರ ಗೋಪಾಲಕನಿಗೆ ಅತಿಸಾರ
ಯದುಪತಿ ಭಕ್ತ ಶಿರೋಮಣಿ ಕೌಶಲವೇ. ಓ ಭಗವಾನ್ ಭಾಸ್ಕರ ಪುತ್ರ ಎನ್ನ ಮಿತ್ರ ಕರ್ಣ, ಅದು ಅಲ್ಲದೆ ನನ್ನ ಸಂಕಲ್ಪ ಸಾಧನೆಗೆ ಸ್ವಲ್ಪವೂ ಅಜಾರೂಕನಾಗದೆ ಅಪ್ರತಿಮ ಶಕ್ತಿ, ಅನುಪಮ ರಾಜಭಕ್ತಿ ತೋರಿ ಸೂಕ್ತ ಕಾಲದಲ್ಲಿ ಉಪಯುಕ್ತ ಸಲಹೆಯನ್ನು ನೀಡುವ ನನ್ನ ಮಾರ್ಗದರ್ಶಿಯಾದ ಸೋದರ ಮಾವ ಶಕುನಿ ಇಂದು ನಿಮ್ಮೆಲ್ಲರನ್ನು ಪಡೆದ ನಾನೇ ಧನ್ಯ, ನಾನೇ ಧನ್ಯ. ನಿರುತ ಸಾಮಂತರಾಜರಿಂದೊಳಗೂಡಿ, ನಿರುತ ಸಾಮಂತರಾಜರಿಂದೊಳಗೂಡಿ ಮೆರವಿ ಧೃತರಾಷ್ಟ್ರ ಕುವರಂಗೆ ಅದಾರು ಸಾಟಿ. ನರನಾರಿಯರ ಅರ್ಥನಂ ಈಕ್ಷಿಸುತ್ತೆ, ನರನಾರಿಯರ ನರ್ತನಂ ವೀಕ್ಷಿಸುತ್ತೆ, ಅಮರ ಸುಖ ವಿಲಾಸದಿಂಬೆರವ ಈ ಕೌರವೇಶ್ವರನಿಗೆ ಅದ್ಯಾರು ಸಾಟಿ. ಬಲ್ಲರೆ ಮೆರವೆ ಸುಖದಿ ಧರೆಯೋಳ್ ಬಲ್ಲರೆ ಬಲ್ಲರೆ ಬಲ್ಲು ಸಾಹಸದಿಂದ ಬಲ್ಲರೆ ಮೆರವೆ ಸುಖದಿ. ಬಲ್ಲರೆ ಮೆರವೆ ಸುಖದಿ ಧರೆಯೋಳ್ ಬಲ್ಲರೆ ಬಲ್ಲರೆ ಬಲ್ಲು ಸಾಹಸದಿಂದ ಬಲ್ಲರೆ ಮೆರವೆ ಸುಖದಿ. ವೀರ ವೀರರೊಳು ಗಣಗುಣ ನೆನೆಸಿ ರಾಮರೇ ಆಚಾರ್ಯರೇ, ವೀರ ಧೀರರೊಳು ಗಣಗುಣ ನೆನೆಸಿ ಚಾರ ಚರಿತ ಸಾಮ್ರಾಜ್ಯದ ಸಿರಿಯ, ಈ ಚಾರ ಚರಿತ ಸಾಮ್ರಾಜ್ಯದ ಸಿರಿಯ ಇರುತ್ತದಿ ಧರೆಯೊಳು ಸುಖದಲ್ಲಿ ಬಾಳ್ವೆ. ಇರುತ್ತದಿ ಧರೆಯೊಳು ಸುಖದಲ್ಲಿ ಬಾಳ್ವೆ. ಇರುತ್ತದಿ ಧರೆಯೊಳು ಸುಖದಲ್ಲಿ ಬಾಳ್ವೆ. ಬಲ್ಲರೆ ಮೆರವೆ ಸುಖದಿ ಧರೆಯೋಳ್ ಬಲ್ಲರೆ ಬಲ್ಲರೆ ಬಲ್ಲು ಸಾಹಸದಿಂದ ಬಲ್ಲರೆ ಮೆರವೆ ಸುಖದಿ. ಭೀಷ್ಮ ದ್ರೋಣ ಕುರುಪಿತ ಸಹಜ, ಭೀಷ್ಮ ದ್ರೋಣ ಕುರುಪಿತ ಸಹಜ ಕರ್ಣ ದುಶಾಸನ ಬೆಂಬಲ ಎನಗಿರೆ, ಕರ್ಣ ದುಶಾಸನ ಬೆಂಬಲ ಎನಗಿರೆ ಎಲ್ಲರ ಬೆಂಬಲ ಎನಗೆ ಇರುತ್ತಿರೆ, ಎಲ್ಲರ ಬೆಂಬಲ ಎನಗೆ ಇರುತ್ತಿರೆ. ಪರಿಪರಿ ವಿಧದಲ್ಲಿ ಸುಖದಲ್ಲಿ ಬಾಳ್ವೆ, ಪರಿಪರಿ ವಿಧದಲ್ಲಿ ಸುಖದಲ್ಲಿ ಬಾಳ್ವೆ. ಬಲರೆ ಮೆರವೆ ಸುಖದಿ ಧರೆಯೋಳ್ ಬಲರೆ ಬಲರೆ ಬಲ್ಲು ಸಾಹಸದಿಂದ ಬಲರೆ ಮೆರವೆ ಸುಖದಿ. ಸಾರಿ ಭುಜಬಲ ಪರಾಕ್ರಮ ತೋರಿ, ಸಾರಿ ಭುಜಬಲ ಪರಾಕ್ರಮ ತೋರಿ ತನ್ನ ಮುದದಲ್ಲಿ ನನ್ನನ್ನು ಮೀರಿ ಹಠ ಮಾಡಿ ಹರಿಗಳ ದಳಗಳ ಶಿರಗಳಿಗೆಲ್ವೆ, ಹರಿಗಳ ದಳಗಳ ಶಿರಗಳ ಗೆಲ್ವೆ, ಹರಿ
ದಳಗಳ ದಿನಗಳ ಗೆಲ್ವೆ ಬಲರೆ ಮೆರವೆ ಸುಖದಿ ದರೆಯೋಳ್ ಬಲ್ಲರೆ ಬಲ್ಲು ಸಾಹಸದಿಂದ ಬಲರೆ ಮೆರವೆ ಸುಖದಿ ಬಲರೆ ಮೆರವೆ ಸುಖದಿ ಬಲರೆ ಮೆರವೆ ಸುಖದಿ. ಪಿತಾಮಹರೇ, ಪರಮ ಪೂಜ್ಯರಾದ ಆಚಾರ್ಯರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ. ರಾಜ್ಯ ಕೋಶಾದಿಗಳನ್ನೆಲ್ಲ ಕಳೆದುಕೊಂಡು ಸೈನ್ಯದ ಸಹಾಯವಿಲ್ಲದೆ ಕೃಷ್ಣನನ್ನೇ ನಂಬಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ಅರಣ್ಯದಲ್ಲಿ ವಾಸವಿರುವ ಅವರ ಅಟ್ಟಾಸವು ಎಷ್ಟರ ಮಟ್ಟಿಗಿರುವುದು ಕೇಳಿದಿರ? ತುಡುಕಿನ ದೂರವ ತೋರು ನಿಧರಣಿ ಬೋ ಕುಮಾರ ದುರ್ಯೋಧನ ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ಯುದ್ಧವು ಸಿದ್ಧವಲ್ಲವೇ ಕುಮಾರ? ಏನು ತಾತ? ಯುದ್ಧವೇ ಯುದ್ಧ. ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯಗಳಿವೆ. ಅದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಕೋಳೆ ಹಣ್ಣಿನಂತೆ ಗುಚ್ಚಾಗಿ ಹೋಗುವರು. ಸಹೋದರ ದುಶ್ಯಾಸನ, ಪಾಂಡವ ರಣಯಜ್ಞವನ್ನು ಪ್ರಾರಂಭಿಸಲು ನಮಗೆ ಸರಿಯಾದ ಧರ್ಮೋಪದೇಶಕನಾರು ನಮ್ಮ ಅಂಗರಕ್ಷಣದ ಹಣ್ಣನಲ್ಲವೇ? ಸುಯೋಧನ ಮಿತ್ರ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ಚಿಂತೆ? ಪುರುಷೋತ್ತಮರು ಬರುತ್ತಿರುವರು, ಶ್ರೀಕೃಷ್ಣ ಪರಮಾತ್ಮರು ಬರುತ್ತಿರುವರು. ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜಾದಿರಾಜ ಪುರುಷ ಶ್ರೇಷ್ಠ ಚಕ್ರವರ್ತಿ ನಾನಿರುವಾಗ ಆ ಗೋಪಾಲಕನು ಪುರುಷೋತ್ತಮನೇ. ಪಾಂಡವರ ಮಿತ್ರನಾದ ಮೋಸಗಾರ ನೇರವಾಗಿ ನನ್ನ ರಮನೆಗೆ ಬಾರದೆ ತನ್ನ ಹುಟ್ಟುಗುಣಕ್ಕನುಸಾರವಾಗಿ ಈ ದಾಸೀಪುತ್ರನ ಮನೆಗೆ ಹೋದನಂತೆ. ಏಕೆ? ಭೀಷ್ಮ ದ್ರೋಣಾದಿಗಳ ಮನೆಗಾದರೂ ಹೋಗಬಹುದಿತ್ತಲ್ಲ. ಛೇ. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರುವುದರಲ್ಲಿ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಯಾರು ಮಾತನಾಡುತ್ತಿರುವುದು? ಓಹೋ, ದಾಸೀಪುತ್ರ ವಿದುರ ಏನು ಹೇಳಿದೆ? ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕು. ಅದನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಬಾಯಿ ಮುಚ್ಚು. ಬರೀ ಭ್ರಮೆಯಿಂದಲೇ ಕೆಡದಿರು ಕುವರ. ದುರ್ಯೋಧನ, ಬರೀ ಭ್ರಮೆಯಿಂದಲೇ ಕೆಡದಿರು ಕುವರ. ಮದ ಮಾಚರ್ಯವ ನೀ ದೊರೆತು. ಕುಮಾರ ದುರ್ಯೋಧನ, ಪರಮ ಪಾವನ ಯದುಮತಿ ಬರುವನು. ಪರಮ ಪಾವನ ಯದುಮತಿ ಬರುವನು. ಅವನ ವಾಕ್ಯವ ತಿಳಿದುಕೋ ನೀನು. ಕುಮಾರ ದುರ್ಯೋಧನ, ಅವನ ವಾಕ್ಯವ ತಿಳಿದುಕೋ ನೀನು. ಬರೀ ಭ್ರಮೆಯಿಂದಲೇ ಕೆಡದಿರು ಕುವರ. ಮದ ಮಾಚರ್ಯವ ನೀ ತೊರೆತು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರು. ರೋಗಿಗೆ ಅಪಥ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣ ಕಾಲ ಸಮೀಪಿಸುತ್ತಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗಿರುವುದು.
ಧಿಕ್ಕಾರವನ್ನು ಸಹಿಸೇನಾ ಧಿಕ್ಕಾರ ಧಿಕ್ಕಾರ ಧಿಕ್ಕಾರವನ್ನು ಸಹಿಸೇನಾ ಧಿಕ್ಕಾರವನ್ನು ಸಹಿಸೇನಾ ಧಿಕ್ಕಾರ ಧಿಕ್ಕಾರ ಧಿಕ್ಕಾರವನ್ನು ಸಹಿಸೇನಾ ಒಪ್ಪೊಪ್ಪಿ ಮೆರೆ ಮೆರೆವ ಕೊಪ್ಪಿದ ಪಾಂಡವರ ಒಪ್ಪೊಪ್ಪಿ ಮೆರೆ ಮೆರೆವ ಕೊಪ್ಪಿದ ಪಾಂಡವರ ತಪ್ಪಲಿಯ ಗರ್ಭದಲ್ಲಿ ಪೊಪ್ಪಿರಿದು ಭೇದಿಸುವೆ ಕಪ್ಪಲಿಯ ಗರ್ಭದಲ್ಲಿ ಬೊಬ್ಬಿರಿದು ಭೇದಿಸುವೆ ಧಿಕ್ಕಾರವನ್ನು ಸಹಿಸೇನ ಧಿಕ್ಕಾರ ಧಿಕ್ಕಾರ ಧಿಕ್ಕಾರವನ್ನು ಸಹಿಸೇನ ಈ ವೀರ ಕರ್ಣನಿಗೆ ಸರಿಸಾಟಿ ಯಾರಿಹರೋ ಈ ವೀರ ಕರ್ಣನಿಗೆ ಸರಿಸಾಟಿ ಯಾರಿಹರು ಧಿಕ್ಕಾರವನ್ನು ಸಹಿಸೇನ ಧಿಕ್ಕಾರ ಧಿಕ್ಕಾರ ಧಿಕ್ಕಾರವನ್ನು ಸಹಿಸೇನ ಸಕಲ ವೀರರಿಂದ ಪರಿವೃತನಾದ ಈ ಚಕ್ರವರ್ತಿಗೆ ಓರದಾಸಿ ಪುತ್ರನ ನೀತಿ ವಚನ ಅನಾವಶ್ಯಕ. ಸಹೋದರ ದುಶ್ಯಾಸನ, ಈ ವಿದುರನು ಹಿರಿಯವನು ಪೂಜ್ಯನು ಎಂದು ಸಹನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಗೌರವವನ್ನು ಮರೆತು ಬಾಯಿಗೆ ಬಂದಂತೆ ಮಾತನಾಡುತ್ತಿರುವನು. ಈತನನ್ನು ಶೀಘ್ರವೇ ಸಭೆಯಿಂದ ಹೊರದೂಡಿ. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರದೂಡಷ್ಟು ಸಾಮರ್ಥ್ಯ ಉಂಟಾಯಿತೆ. ಛೀ ಅವಿವೇಕಿ, ನೀನು ಎಷ್ಟೇ ಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಹೇಳಿಯೇ ತೀರಬೇಕು. ಪಾಪಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವ ನಿನ್ನ ನ್ಯಾಲಿಗೆಯು ಸೇದಿ ಹೋಗಬಾರದು. ಕೇಳು, ಹಿಂದೆ ದ್ರೌಪದಿಯ ವಶಾಭರಣ ಮಾಡಿಸಿದ ಕಾಲದಲ್ಲಿ ಭೀಮನು ಕೋಪಗೊಂಡು ನಿನ್ನ ತೊಡೆಯನ್ನು ಮುರಿಯುವುದಾಗಿ ಪ್ರತಿಜ್ಞೆ ಮಾಡಿದ ಧನುಸ್ಸನ್ನು ಈಗಲೇ ಮುರಿದು ಬಿಸಾಕುವನು. ಇದರಂತೆ ನಾಶವಾಗುವ ವಂಚಕ. ಪ್ರಮೋದವಾಯಿತು. ದುರ್ಯೋಧನ, ಪೂಜ್ಯರಾದ ವಿದುರ ಮಹಾಶಯರನ್ನು ಪರಿಹಾಸಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಈ ವಿದುರ ಮಹಾಶಯರು ಧನುರ್ಧಾರಿಗಳಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಈ ಲೋಕದಲ್ಲಿ ನಿನ್ನನ್ನು ಗೆಲ್ಲತಕ್ಕ ವೀರರು ಯಾರಿದ್ದರು? ದುರ್ಯೋಧನ, ಅನ್ಯಾಯವಾಗಿ ದುಡುಕಿಬಿಟ್ಟೆಯಲ್ಲ. ಕಾರಣ ಈತನ ಗೊಡ್ಡು ಬೆದರಿಕೆಗೆ ನೀನೂ ಎದುರುವೆಯಲ್ಲ. ಪಾರ್ಥನ ಶಿರವಂ ಪಾರ್ಥನ ಶಿರವಂ ಧರಣಿಗುಳಿಪೆನೆನುತ್ತ ಶಪಥವ ನೀನಾಂತು. ಕರ್ಣ, ಗೌರವೇಶ್ವರ, ಮಹೇಶ್ವರನ ಕುವರನ ಮೆಚ್ಚಿಸಿ ಮಹೇಶ್ವರನ ಕುವರನ ಮೆಚ್ಚಿಸಿ ವರಚಾಪವನಂತು ನಿನಗೆ ಸರಿಸಮನಾರಿಹರೈ. ಕರ್ಣ, ಕರ್ಣ, ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರೋನು? ನೀನೇನಾದರೂ ಕೇಳಿರುವೆಯಾ ಅಥವಾ ನೋಡಿರುವೆಯಾ? ಈತನ ಬಿಲ್ಲಿನಿಂದ ಆಗತಕ್ಕದ್ದೇನು? ಹೋಗಲಿ ಬಿಡು. ಈಗ ಎಲ್ಲರೂ ಕೇಳಿ, ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಈ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ಗೌರವಿಸಿದರೆ ಅಂತವರನ್ನು ಶೀಘ್ರವೇ ಸಭೆಯಿಂದ ಹೊರನೋಡಲಾಗುವುದು. ಎಚ್ಚರ. ಸಹೋದರ ದುಶ್ಯಾಸನ,
ನಮ್ಮ ಸೇನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧ ಮಾಡು ಎಂದು ಹೇಳಿದೆನಲ್ಲ, ಸಿದ್ಧವಾಗಿರುವುದೇ? ಎಲ್ಲಿ? ಅದನ್ನು ತೆಗೆದುಕೊಂಡು ಬಾ. ಕೃಷ್ಣನು ಇಲ್ಲಿಗೆ ಬರುವಾಗ ನಾನು ಅದನ್ನೇ ನೋಡುತ್ತಾ ಕುಳಿತಿರುವೆನು. ತೆಗೆದುಕೊಂಡ ಧರ್ಮ ಪಾಂಡವ ಧರ್ಮ ಪಾಯಿಮಾ ಧರ್ಮ ಪಾಂಡವ ಧರ್ಮ ಪಾಂಡವ ಧರ್ಮ ಪಾಯಿಮಾ ಧರ್ಮ ಪಾಂಡವ ಧರ್ಮಕ್ಕೆ ಜಯವೋ ಕರ್ಮಕ್ಕೆ ಲಯವೋ. ಪ್ರಿಯೋದನ ಧರ್ಮಕ್ಕೆ ಜಯವೋ ಕರ್ಮಕ್ಕೆ ಲಯವೋ ಧರ್ಮವನೇ ನರಿತು ಬಾಳಯ್ಯ ಮನುಜ. ಸುಯೋಧನ ಧರ್ಮವನೇ ನರಿತು ಬಾಳಯ್ಯ ಮನುಜ ಧರ್ಮ ಪಾಂಡವ ಧರ್ಮ ಪಾಯಿಮಾ ಧರ್ಮ ಪಾಂಡವ. ನಾನು ನನ್ನದೆಂಬ ಮಮಕಾರ ನಿನಗೆ ಕೋ. ಸುಯೋಧನ ನಾನು ನನ್ನದೆಂಬ ಮಮಕಾರ ನಿನಗೆ ಕೋ. ನಾನು ನನ್ನದೆಂಬ ಸುಯೋಧನ ಗೌರವೇಶ್ವರ ಸುಯೋಧನ ನಾನು ನನ್ನದೆಂಬ ಮಮಕಾರ ನಿನಗೆ ಕೋ. ನಾನು ನನ್ನದೆಂಬ ಮಮಕಾರ ನಿನಗೆ ಕೋ. ನಾನು ನನ್ನದೆಂಬ ಮಮಕಾರ ನಿನಗೆ ಕೋ. ಮಣ್ಣಲ್ಲೇ ನೀ ಹುಟ್ಟಿ ಮಣ್ಣಿಂದಲೇ ಬೆಳೆದು ಮಣ್ಣಲ್ಲೇ ನೀ ಹುಟ್ಟಿ ಮಣ್ಣಿಂದಲೇ ಬೆಳೆದು ಮಣ್ಣಿಗೆ ಮಣ್ಣಾಗಿ ಸೇರುವ ಈ ದೇಹ ಮಣ್ಣಲೆ ಮಣ್ಣಾಗಿ ಸೇರುವ ಈ ದೇಹ ಧರ್ಮ ಪಾಂಡವ ಧರ್ಮ ಪಾಯಿಮಾ ಧರ್ಮ ಪಾಂಡವ ಧರ್ಮ ಪಾಂಡವ ಧರ್ಮ ಪಾಂಡವ. ಭೀಷ್ಮ ದ್ರೋಣಾದಿಗಳಿದ್ದು ನನಗೆ ನಮಸ್ಕರಿಸಿ ಗೌರವಿಸುತ್ತಿದ್ದರೆ ಈ ದುರಂಕಾರಿಯಾದ ದುರ್ಯೋಧನು ಕಣ್ಣೆತ್ತಿ ಸಹ ನೋಡದಂತೆ ಕುಳಿತಿರುವನು. ಇರಲಿ, ನನ್ನ ಎಡಗಾಲಿನ ಹೆಬ್ಬೆಟ್ಟಿನಿಂದ ಈ ಭೂಮಿಯಂತೆ ಕಪ್ಪಿಸುತ್ತೆ ಮಾಡಿ ತಾನಾಗೆ ಬಂದು ನನ್ನ ಪಾದಗಳಿಗೆ ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೆ ಜಾಗೃತಳಾಗು. ಯಾರು? ಭರತಕುಲ ಚಕ್ರವರ್ತಿಯಾದ ನೀನು ದೂತನಾಗಿ ಬಂದಿರುವ ನನ್ನ ಪಾದಗಳಿಗೆ ನಮಸ್ಕರಿಸುವುದೇ? ಏಳು ಚಕ್ರವರ್ತಿ, ಏಳು. ನಾನೇ ನಿನ್ನ ಬಳಿಗೆ ಬರ್ತಿದ್ದೇನಲ್ಲ. ಛೇ, ಕೃಷ್ಣ, ನೀನು ಬಂದಿರುವುದು ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ನಡೆಯಿಂದ ಮುಡಿಯವರೆಗೂ
ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದನೆಂದು ಹೆಮ್ಮೆ ಪಡಬೇಡ. ಹಾಗೊಂದು ವೇಳೆ ನಮಸ್ಕರಿಸಿದ್ದೆ ಆದರೆ ನಾನು ಪ್ರತಿನಿತ್ಯವೂ ರಾಜಸಭೆಗೆ ಬರಬೇಕಾದರೆ ದ್ವಾರ ಬಾಗಿಲಿಗೆ ನಮಸ್ಕರಿಸಿ ಬರುತ್ತಿದ್ದೆ. ಈ ದಿನ ಅದನ್ನು ಮರೆತಿದ್ದೆ, ನೆನಪಾಯಿತು, ನಮಸ್ಕರಿಸಿದೆ. ಸ್ವಾಗತ, ಸುಸ್ವಾಗತ. ಪಾಂಡವರ ರಾಯಭಾರಿಗೆ ಸುಸ್ವಾಗತ. ಕೃಷ್ಣ, ನಿನಗೆ ಗೋಪಿಕಾಸ್ತ್ರೀಯರರ್ಥವೆಂದರೆ ಬಹಳ ಮಮಕಾರವಲ್ಲವೇ? ಇದ್ದರೂ ಇರಬಹುದು. ಇದ್ದರೇನು ಕೃಷ್ಣ, ಚೆನ್ನಾಗೇ ಇರುವುದು. ಗೋಪಿಕಾಸ್ತ್ರೀಯರ ಅರ್ಥವನ್ನು ನೋಡಿ ಬೇಸತ್ತಿರುವ ನಿನಗೆ ನೋಡು ನನ್ನ ವೈಭವವನ್ನು. ಈ ಪೀಠದಲ್ಲಿ ಕುಳಿತುಕೋ. ಸಹೋದರ ಋಷ್ಯಾಸನ ನಡೆಯಲಿ.